ವೀಕ್ಷಕರೇ, ವೃಷಭ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ 6ನೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಯಾವ ಪ್ರಯೋಜನಗಳಿದೆ, ಏನು ಸವಾಲುಗಳಿದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು, ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಅದ್ಭುತವಾದ ವಿಚಾರ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ವಿಡಿಯೋ ಅಂತೂ ನಿಮ್ಗೆ ಕೊನೆ ತನಕ ನೋಡಿದ್ಮೇಲೆ ನಿಮಗೆ ಉಪಯೋಗ ಆಗೋದೇ ಹೆಚ್ಚು ಅಂತ ಹೇಳಿ ಪ್ರಾಮಿಸ್ ಮಾಡ್ತಾ ಬನ್ನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ವೃಷಭ ರಾಶಿಯವರ ಒಂದು ಲಾಂಛನ ಬಂದು ಎತ್ತು ಆಗಿರುತ್ತೆ. ರಾಶ್ಯಾಧಿಪತಿ ಶುಕ್ರ ಆಗಿರತಕ್ಕಂಥದ್ದು, ಭೂಮಿ ತತ್ವದ ರಾಶಿ, ದಕ್ಷಿಣ ದಿಕ್ಕಿನ ರಾಶಿ ಆಗಿರತಕ್ಕಂಥದ್ದು, ಸ್ತ್ರೀಲಿಂಗ ಈ ರಾಶಿದು ಆಗಿರುತ್ತೆ. ಜೊತೆಗೆ ಸೌಮ್ಯ ಸ್ವಭಾವದ ರಾಶಿ ಇದಾಗಿರುವಂಥದ್ದು. ಅದೃಷ್ಟದ ಬಣ್ಣ ನೀಲಿ ಮತ್ತು ಬಿಳಿ ಆಗಿರತಕ್ಕಂಥದ್ದು. ಶುಕ್ರವಾರ ಮತ್ತು ಶನಿವಾರ ಅದೃಷ್ಟದ ದಿನಗಳಾದ್ರೆ ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಆಗಿರುವಂಥದ್ದು. ಅದೃಷ್ಟದ ಸಂಖ್ಯೆ 6 ಮತ್ತು 8 ಆಗಿದ್ರೆ ಅದೃಷ್ಟದ ದಿನಾಂಕಗಳು 6, 15, 24 ಆಗಿರತಕ್ಕಂಥದ್ದು. ಮಕರ, ಕುಂಭ ಮಿತ್ರ ರಾಶಿಗಳಾದ್ರೆ ಸಿಂಹ, ಧನು, ಮೀನ ಶತ್ರು ರಾಶಿಗಳಾಗಿರತಕ್ಕಂಥದ್ದು. ವೃಷಭ ರಾಶಿಯವರಂದ ತಕ್ಷಣ ಬಹಳಷ್ಟು ದಯಾಮಯಿಗಳು, ವಿಧೇಯರು. ಕಷ್ಟ ಅಂತ ಬಂದ್ರೆ ಎಲ್ಲರಿಗೂ ಸಹಾಯ ಮಾಡತಕ್ಕಂತಹ ಮನಸ್ಸುಳ್ಳಂತಹ ವ್ಯಕ್ತಿಗಳು. ತಮಗಿಲ್ದೇ ಇದ್ರೂ ಪರವಾಗಿಲ್ಲ, ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇರತಕ್ಕಂಥವ್ರು. ಇನ್ನೊಬ್ರಿಗೆ ಏನೇ ನೋವು ಆಗ್ತಾ ಇದೆ ಅಂತಂದ್ರೆ ಮಮ್ಮಲ ಮರುಗುವಂತಹ ವ್ಯಕ್ತಿತ್ವ ವೃಷಭ ರಾಶಿಯವರದಾಗಿರುತ್ತೆ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಯಾವತ್ತಿಗೂ ವೃಷಭ ರಾಶಿಯವರು ಐಷಾರಾಮಿ ಜೀವನದಲ್ಲಿ ಇರಬೇಕು ಅನ್ನುವಂತಹ ಮನಸ್ಥಿತಿ ಇರುತ್ತೆ. ವಸ್ತ್ರಾಭರಣ ಅಲಂಕಾರ ಪ್ರಿಯರು, ಅಲಂಕಾರದಿಂದ ಇರಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂತಹ ವೃಷಭ ರಾಶಿಯವರು. ಇಂಥ ವೃಷಭ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಅಂದ್ರೆ 6ನೇ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ವಿಸ್ತೃತವಾಗಿ ತಿಳಿಸ್ತಾ ಇರತಕ್ಕಂಥದ್ದು. ನೀವು ಈ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಈ ತಿಂಗಳಲ್ಲಿ ನಿಮ್ಮಲ್ಲಿ ಏನೋ ಒಂಥರ ಭಯ ಇರುತ್ತೆ ಒಳಗಡೆ. ಏನಾಗುತ್ತೋ ಏನಿಲ್ಲೋ, ನಾನು ಅಂದ್ಕೊಂಡಂಗೆ ಆಗುತ್ತಾ ಆಗಲ್ವಾ, ಹಣಕಾಸಿನ ಸ್ಥಿತಿಗತಿಗಳು ಸರಿ ಆಗ್ಬೋದಾ, ಅಥವಾ ನಾನು ಕೆಲಸದಲ್ಲಿ ಸಕ್ಸಸ್ ಆಗ್ಬೋದಾ, ನನ್ನ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದಾ, ಸಂಬಂಧದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಸರಿ ಆಗ್ಬೋದಾ, ಈ ರೀತಿ ಹಲವಾರು ಪ್ರಶ್ನೆಗಳು ಇರುತ್ತೆ. ನಿಂತಿರುವಂತಹ ಕೆಲಸಗಳು ಮರುಚಾಲನೆ ಆಗುತ್ತಾ ಅನ್ನುವಂಥದ್ದು ಬಹಳಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರತಕ್ಕಂಥದ್ದು. ಆದ್ರೆ ಒಂದು ಗಮನದಲ್ಲಿಟ್ಕೊಳ್ಳಿ, ಹಠದಿಂದ ನೀವು ಮುನ್ನುಗ್ಗಿದ್ದೆ ಆದ್ರೆ ಯಶಸ್ಸು ಕಾಣೋದಂತೂ ನಿಶ್ಚಿತ. ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಆಗುತ್ತಾ ಇಲ್ಲ ಅಂತ ಜಾಸ್ತಿ ಯೋಚನೆ ಮಾಡ್ಕೊಂತ ಕೂಡುವಂತ ನೆಸೆಸಿಟಿನೂ ನಿಮಗಿಲ್ಲ. ಧೈರ್ಯದಿಂದ ಮುನ್ನುಗ್ಗಿ, ಧೈರ್ಯಂ ಸರ್ವತ್ರ ಸಾಧನ. ಧೈರ್ಯದಿಂದ ಮುನ್ನುಗ್ಗಿದ್ರೆ ಖಂಡಿತವಾಗಿಯೂ ಎಲ್ಲಾ ಕಾರ್ಯಗಳಲ್ಲಿಯೂ ಕೂಡ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ, ಲಾಭ ಅನ್ನುವಂಥದ್ದು ಸಿಗುತ್ತೆ, ಉಪಯೋಗ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಒಳ್ಳೆಯ ಆದಾಯ ಇದ್ರೂ ಕೂಡ ಹಣಕಾಸಿನ ವಿವಾದ ಇರುತ್ತೆ, ಅಥವಾ ಖರ್ಚು ವೆಚ್ಚು ಜಾಸ್ತಿ ಆಗುತ್ತೆ. ದುಡ್ಡು ಬರ್ತಾ ಇದೆ, ಯಾವ ಪ್ರಕಾರದಲ್ಲಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ನಾನು ಅನ್ನುವಂಥ ಚಿಂತೆ ನಿಮಗೆ ಕಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಸ್ವಲ್ಪ ಹಠದಿಂದ ಮುನ್ನುಗ್ತೀರಿ, ಸಕ್ಸಸ್ ಆಗ್ತೀರಿ. ಆದ್ರೆ ಬಂದಿರುವಂತಹ ಹಣವನ್ನ ಉಳಿಸ್ಕೊಂಡಾಗ ಅದು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ಹಣಕಾಸಿನ ನಿರ್ವಹಣೆಯಲ್ಲಿ ಬಹಳಷ್ಟು ಹಿಡಿತದಲ್ಲಿ ಇಟ್ಟುಕೊಂಡು ಹಣಕಾಸಿನ ನಿರ್ವಹಣೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ನಿಮಗೆ ಖಂಡಿತವಾಗಿಯೂ ಒಳ್ಳೆ ಫಲಗಳು, ಒಳ್ಳೆ ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ನೆಮ್ಮದಿ ಸ್ವಲ್ಪ ಈ ಹಣಕಾಸಿನ ಅಥವಾ ಕೊಡುಕೊಳ್ಳುವಿಕೆ ಅಥವಾ ಕಮಿಟ್ಮೆಂಟ್ಗಳು ಈ ರೀತಿ ಇದ್ದದಕ್ಕಾಗಿ ಸ್ವಲ್ಪ ಚಾಲೆಂಜ್ಗಳು ಜಾಸ್ತಿ ಇರುತ್ತೆ. ಆದ್ರೆ ಹೆದರುವಂತ ನೆಸೆಸಿಟಿ ಇಲ್ಲ. ಧೈರ್ಯವಾಗಿ ಮುನ್ನುಗ್ಗುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ಓದಿನತ್ತ ಬಹಳಷ್ಟು ಗಮನವನ್ನ ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ. ಸುಮ್ನೆ ಏನೋ ತಾತ್ಕಾಲಿಕವಾಗಿ ಓದ್ತೀನಿ, ನಾನು ಸಕ್ಸಸ್ ಕಾಣ್ತೀನಿ ಅಂತಂದ್ರೆ ಇಲ್ಲ. ಅದನ್ನ ನೀವು ಬಹಳ ಮನಸ್ಥಿತಿಯನ್ನ ಸರಿಯಾಗಿ ಹಿಡಿತದಲ್ಲಿ ಇಟ್ಕೊಂಡು, ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿಕೊಂಡು ಓದಿನ ಕಡೆ ಹೆಚ್ಚಿನ ಹವ್ಯಾಸವನ್ನ ರೂಢಿಸ್ಕೊಂಡ್ರೆ ಖಂಡಿತವಾಗಿಯೂ ನೀವು ಸಕ್ಸಸ್ ಆಗ್ತೀರಿ. ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಇನ್ನು ಮದುವೆ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರೆ ಅಷ್ಟಕ್ಕಷ್ಟೇ ಫಲ ಇದೆ, ಅಂತದ್ದೇನು ಅದ್ಭುತವಾದ ಫಲಗಳಿಲ್ಲ ಮದುವೆ ವಿಚಾರವಾಗಿ. ಆದ್ರೆ ನಿಮ್ ಪ್ರಯತ್ನವನ್ನ ನೀವು ನಿರಂತರ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ಪಾಲುದಾರಿಕೆ ವ್ಯವಹಾರ ಬೇಡ. ನಾನು ಈ ಹಿಂದಿನ ಬಹಳಷ್ಟು ವಿಡಿಯೋಗಳಾದ್ರೂ ಹೇಳಿದ್ದೀನಿ, ಪಾಲುದಾರಿಕೆ ಅಷ್ಟೊಂದು ಸೂಟ್ ಆಗಲ್ಲ. ನೀವೇನೇ ಮಾಡಿದ್ರು ಕೂಡ ಸ್ವಂತ ಮಾಡಿ, ಖಂಡಿತವಾಗಿಯೂ ಜಯವನ್ನ ಗಳಿಸ್ತಕ್ಕಂತ ಸನ್ನಿವೇಶಗಳಿದೆ. ಕಷ್ಟಪಟ್ಟು ಸಾಲದಿಂದ ಹೊರಗಡೆ ಬರ್ಲಿಕ್ಕೆ ಅವಕಾಶಗಳು ಇದೆ. ಪ್ರಯತ್ನ ನಿರಂತರವಾಗಿ ಮಾಡಿದ್ರೆ ಈ ಸಾಲ, ಸಮದ, ಕಮಿಟ್ಮೆಂಟ್, ಗೊಂದಲಗಳಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಬಹಳಷ್ಟು ವಿಚಾರಗಳು ನಾನು ನಿಮಗೆ ತಿಳಿಸೋದಿದೆ ವಿಡಿಯೋದಲ್ಲಿ. ಅದ್ಭುತವಾದ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ.
ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಇದು ಅದ್ಭುತವಾಗಿರ್ತಕ್ಕಂಥ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ. 80ರಿಂದ 100 ಪುಟದ ಈ ಜನ್ಮ ಜಾತಕ ಫಲ ನೀವೇ ಆರಾಮಾಗಿ ಸುಲಭವಾಗಿ ಓದ್ಕೊಂಡು ತಿಳ್ಕೊಬಹುದು. ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ. ನಂಬಿಕೆ ಹಾಗೂ ವಿಶ್ವಾಸ ಇಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ವಿವಾಹಿತರಿಗೆ ದಾಂಪತ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಕ್ಕೆ ಗೊಂದಲಗಳಿರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ, ಸಂಬಂಧಿಕರ ಮಧ್ಯದಲ್ಲಿ, ಮನೆತನದಲ್ಲಿ ಸ್ವಲ್ಪ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ಎಡ್ರು ತೊಡ್ರುಗಳು, ಮಾನಸಿಕ ಒತ್ತಡಗಳು ಇರುತ್ತೆ. ಅದನ್ನ ಶಾಂತವಾಗಿ ಕೂಲಾಗಿ ನಿಭಾಯಿಸಿದ್ದೆ ಆದ್ರೆ ಅದನ್ನೆಲ್ಲ ಸಮಸ್ಯೆಗಳು ಸರಿ ಆಗುತ್ತೆ. ಅದನ್ನ ಶಾಂತವಾಗಿ ನಿಭಾಯಿಸುವಂತಹ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗತ್ತೆ. ಹಣಕ್ಕೆ ಎಷ್ಟೇ ನೀವು ಕಷ್ಟಪಟ್ಟರು ಕೂಡ ತೊಂದರೆ ಅಂತೂ ಇರಲ್ಲ. ಏನು ಒಂದು ದುಡ್ದಿರ್ತೀರಿ, ಆ ದುಡ್ದಿದ್ದಕ್ಕೆ ಒಂದು ಫಲ ಅಂತೂ ಇದ್ದೇ ಇರುತ್ತೆ. ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ. ಕಷ್ಟಪಟ್ಟು ನೀವೇನು ದುಡಿದಿರ್ತೀರಿ ಅದು ಖಂಡಿತವಾಗಿಯೂ ಉಳಿಸ್ಕೋಬಹುದು. ಉಳಿಸ್ಕೊಂಡಿದ್ದನ್ನ ಮುಂದುವರಿಸ್ಕೊಂಡು ಹೋಗ್ಬೋದು. ಇದು ತುಂಬಾ ಒಳ್ಳೆ ಫಲಗಳು ಜೂನ್ ತಿಂಗಳಲ್ಲಿ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ಹಾಗಂದ್ ಮಾತ್ರಕ್ಕೆ ನೀವು ಹಣ ಏನೋ ಸುಮ್ನೆ ಬಂದ್ಬಿಡ್ತದಂತಲ್ಲ. ಬಹಳಷ್ಟು ಕಷ್ಟ ಪಡಬೇಕು, ಬಹಳಷ್ಟು ಪ್ರಯತ್ನ ಪಟ್ರೆ ನಿಮಗೆ ಅದರಲ್ಲಿ ಲಾಭಗಳು ಸಿಗುವಂತ ಸನ್ನಿವೇಶಗಳಿದೆ. ಇನ್ನು ನಿಮಗೆ ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗುತ್ತೆ. ನೀವು ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಅಥವಾ ಕಾಂಪಿಟೇಷನ್ ಇರುತ್ತೆ, ಗೊಂದಲಗಳಿರುತ್ತೆ, ಸವಾಲುಗಳಿರುತ್ತೆ. ಸ್ವಲ್ಪ ಅದನ್ನ ಸಮಾಧಾನವಾಗಿ ನಿಭಾಯಿಸುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ಪಾಲುದಾರಿಕೆಯಲ್ಲಿ ಲಾಭಾಂಶ ಕಡಿಮೆ ಇದೆ. ನಾನು ಆಗ್ಲೇ ಹೇಳಿದ್ದೀನಿ. ವಿದೇಶದಲ್ಲಿ ಉದ್ಯೋಗವನ್ನ ಮಾಡ್ತಾ ಇರತಕ್ಕಂಥವ್ರಿಗೆ ಕೆಲವೊಂದು ವಿವಾದಗಳು ತಲೆದೋರುವಂತಹ ಸನ್ನಿವೇಶಗಳು ಇರತಕ್ಕಂಥದ್ರಿಂದ ವಿದೇಶದಲ್ಲಿ ಇರ್ತಕ್ಕಂಥವ್ರು, ಹೊರ ರಾಜ್ಯದಲ್ಲಿ ಇರ್ತಕ್ಕಂಥವ್ರು, ಮನೆ ಬಿಟ್ಟು ಹೊರಗಡೆ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಗಮನ ಹರಿಸ್ಬೇಕು. ಯಾರೊಂದಿಗೂ ಶತ್ರುತ್ವ, ದ್ವೇಷ, ಅಸೂಯೆಗಳನ್ನ ಬೆಳೆಸ್ಕೊಳಕ್ ಹೋಗ್ಬಾರ್ದು. ತಾಳ್ಮೆ, ಬುದ್ಧಿವಂತಿಕೆಯಿಂದ ವ್ಯವಹರಿಸ್ತಕ್ಕಂಥ ಪ್ರಯತ್ನವನ್ನ ನೀವಿಲ್ಲಿ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಔಷಧ ತಯಾರಿಕೆಯಲ್ಲಿ ಅಥವಾ ವಿತರಣೆಯಲ್ಲಿ, ವ್ಯಾಪಾರದಲ್ಲಿ ಸ್ವಲ್ಪ ಮಂದಗತಿಯಲ್ಲಿದ್ರು ಕೂಡ ಅದಕ್ಕೆ ವೇಗವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿ ಖಂಡಿತವಾಗಿಯೂ ವ್ಯಾಪಾರಸ್ಥರು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಲಾಭಗಳು, ಪ್ರಯೋಜನಗಳನ್ನ ಪಡ್ಕೊಳ್ಳುವಂತ ಸನ್ನಿವೇಶಗಳಿದೆ. ವಕೀಲರಿಗೆ ಕೆಲವೊಂದು ಸ್ವಲ್ಪ ಕೇಸ್ಗಳಲ್ಲಿ ಕೆಲವೊಂದು ತೊಂದರೆಗಳು ಎದುರಿಸುವಂತ ಸನ್ನಿವೇಶಗಳಿರುತ್ತೆ. ವಿಶೇಷವಾಗಿ ಎಚ್ಚರಿಕೆಯಿಂದಿರಬೇಕು. ಈ ತಜ್ಞರು, ಈ ಡಾಕ್ಟರ್ಸ್ಗಳಿಗೆ ವಿಶೇಷವಾಗಿ ಉತ್ತಮವಾಗಿರ್ತಕ್ಕಂಥ ಲಾಭಗಳು, ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಬಹಳಷ್ಟು ಒಳ್ಳೆಯ ಆದಾಯ, ಲಾಭಗಳು ಸಿಗುವಂತ ಸನ್ನಿವೇಶಗಳು ಕಂಡು ಬರುತ್ತೆ. ವ್ಯಾಪಾರಸ್ಥರು ಹೆಚ್ಚಿನ ಲಾಭಾಂಶಗಳನ್ನು ಗಳಿಸ್ತಕ್ಕಂಥದ್ದು. ಗೃಹಿಣಿಯರಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸ್ಥಿರತೆ ಕಂಡು ಬರುತ್ತೆ, ಅನುಕೂಲತೆಗಳು ಕಂಡು ಬರುವಂತ ಸನ್ನಿವೇಶಗಳಿದೆ. ಇನ್ನು ಬಹಳ ವಿಶೇಷವಾಗಿ ಈ ಕಲಾವಿದರಿಗೆ ನನಗೆ ಒಂದು ತಕ್ಕಂತೆ ನನ್ನ ಕಲೆಗೆ ತಕ್ಕಂತೆ ಬೆಲೆ ಸಿಗ್ಲಿಲ್ವಲ್ಲ ಅನ್ನುವಂತ ಬೇಸರ ಇರುತ್ತೆ. ಇನ್ನು ಹೆಚ್ಚಿನ ಪ್ರಯತ್ನಗಳನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಕಲಾವಿದರು. ಇನ್ನು ವಿಶೇಷವಾಗಿ ರಾಜಕಾರಣಿಗಳು ಸ್ವಲ್ಪ ಇರುವಂತ ಸ್ಥಾನಮಾನಗಳನ್ನು ಉಳಿಸ್ಕೊಂಡು ಹೋದ್ರೆ ಸಾಕು. ನೀವಿನ್ನೂ ಹೆಚ್ಚಿನ ಸ್ಥಾನಮಾನಕ್ಕೆ ಆಸೆ ಪಡುವಂತ ಪ್ರಯತ್ನ ಮಾಡಬೇಡಿ. ಇರುವಂತದ್ದನ್ನ ಉಳಿಸ್ಕೊಂಡು ನೀಟಾಗಿ ಅದನ್ನ ಚಾಚು ತಪ್ಪದೆ ನಿರ್ವಹಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನಗಳು ಸಿಗುವಂತ ಸನ್ನಿವೇಶಗಳು ರಾಜಕಾರಣಿಗಳಿಗೆ ಸಿಗ್ತಾ ಇರತಕ್ಕಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಕೆಲವೊಂದು ಸವಾಲುಗಳ ಮಧ್ಯದಲ್ಲಿಯೂ ಕೂಡ ಒಳ್ಳೆ ಫಲ ಸಿಗ್ತಾ ಇದೆ ಅನ್ನುವಂಥದ್ದು ಸಮಾಧಾನಕರವಾಗಿರ್ತಕ್ಕಂಥ ಸಂಗತಿ ಅನ್ನುವಂಥದ್ದಂತೂ ಬಹಳ ಸ್ಪಷ್ಟವಾಗಿದೆ. ಜೊತೆಗೆ ಅದ್ಭುತವಾದ ಫಲ ಸಿಗೋದಕ್ಕೆ ಏನ್ ಮಾಡ್ಬೇಕು ಅನ್ನುವಂತಹ ಅದ್ಭುತವಾದ ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾವುದೇ ಕಾರಣಕ್ಕೂ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಅಲ್ಲೂ ಕೂಡ ಈ ಜೂನ್ ತಿಂಗಳ 12 ರಾಶಿಯವರ ರಾಶಿ ಫಲದ ಲಿಂಕ್ಗಳು ಸಿಗುತ್ತೆ. 27 ನಕ್ಷತ್ರದವರ ವಿಡಿಯೋಗಳು ಸಿಗುತ್ತೆ. ಯುಗಾದಿ ವರ್ಷ ಭವಿಷ್ಯ ಸಿಗುತ್ತೆ.
12 ರಾಶಿಯ ಸ್ತ್ರೀಯರು 12 ರಾಶಿಯ ಪುರುಷರ ಬಗ್ಗೆ ಮಾಹಿತಿಗಳು ಸಿಗ್ತವೆ. ನಿಮಗೆ ಬೇಕಾಗಿರುವಂತ ವಿಡಿಯೋಗಳನ್ನ ನೋಡ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಒಂದು ತಿಂಗಳಲ್ಲಿ ನೀವು ಏನು ಪರಿಹಾರ ಮಾಡ್ಕೋಬೇಕು ವೃಷಭ ರಾಶಿಯವರು ಜೂನ್ ತಿಂಗಳಲ್ಲಿ ಪರಿಹಾರ ಅಂತಂದ್ರೆ ನೋಡಿ, ಶ್ರೀ ದತ್ತಾತ್ರೇಯ ಸ್ವಾಮಿ ಆರಾಧನೆಯನ್ನ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ದತ್ತಾತ್ರೇಯ ಸ್ವಾಮಿ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಂಡ್ರೆ ಬಹಳಷ್ಟು ಒಳ್ಳೆ ಫಲಗಳು ಸಿಗ್ತಾ ಇರ್ತಕ್ಕಂಥದ್ದು. ಮನೆದೇವರು ಪ್ರಾರ್ಥನೆ ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ, ದೈವ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದ್ರೆ ನೀವು ಮಾಡುವಂತಹ ಸಕಲ ಕೆಲಸ ಕಾರ್ಯಗಳಲ್ಲಿ ಕೂಡ ಲಾಭ ಆಗುತ್ತೆ. ಪರಮಾತ್ಮನ ಕೃಪೆ ನಿಮ್ಮ ಜೊತೆಯಲ್ಲಿ ಇರುತ್ತೆ. ಆ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.